ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಟೆಬಟಾ ಕ್ಯಾಂಪ್ನಲ್ಲಿ ದಲೈ ಲಾಮಾ 14ನೇ ಮಹಾಗುರುಗಳಿಗೆ ಅಂಬೇಡ್ಕರ್ ಸೇವಾ ಸಮಿತಿಯಿಂದ ಗೌರವ. ಮುಡುಗೋಡ ತಾಲೂಕಿನ ಟೆಬಟಾ ಕ್ಯಾಂಪ್ನಲ್ಲಿ ಶುಕ್ರವಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೇವಾ ಸಮಿತಿ ಎಸ್ಸಿ ಎಸ್ಟಿ ಅಲ್ಪಸಂಖ್ಯಾತರ ಘಟಕ ವತಿಯಿಂದ ದಲೈ ಲಾಮಾ 14ನೇ ಮಹಾಗುರುಗಳನ್ನ ಭೇಟಿಯಾಗಿ ಶಾಲು ಮಾಲೆ ಸಮರ್ಪಿಸಿ ಗೌರವಿಸಲಾಗಿದೆ. ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ಫೋಟೋವನ್ನ ಸವಿ ನೆನಪಿನ ಕಾಣಿಕೆಯಾಗಿ ನೀಡಿ ಆಶೀರ್ವಾದ ಪಡೆಯಲಾಗಿದೆ. ಸಂಘಟನೆಯ ಪ್ರತಿನಿಧಿಗಳು ಮಹಾಗುರುಗಳ ಸಿಬ್ಬಂದಿಗಳ ಮೂಲಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಯ ಕುರಿತು ಮನವಿ ಪತ್ರವನ್ನು ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ರಾಜ್ಯ, ಜಿಲ್ಲಾ, ತಾಲೂಕು ಹಾಗೂ ಗ್ರಾಮ ಸಮಿತಿಗಳ ಪದಾಧಿಕಾರಿಗಳು ಮತ್ತು ಸದಸ್ಯರು ಭಾಗವಹಿಸಿದರು. ಇವತ್ತು ನಾವು 20 ಜನ ಏನೆಲ್ಲ ಸೇರಿ ನಾವು ಇಲ್ಲಿ ಬಂದಿದ್ದೀವಿ. ಗುರೂಜಿಯವರ ಆಶೀರ್ವಾದ ತೊಗೊಂಡ್ವಿ. ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತು ಎಲ್ಲ ರೈತರು ಸುತ್ತಮುತ್ತಲಿರೋರಿಗೆ ನಮ್ಮ ಸಮಿತಿಯವ್ರಿಗೆ ಒಳ್ಳೆಯದಾಗಲಿ ಅಂತ ಕೇಳ್ಕೊಂಡ್ವಿ. ಅವರ ಆಶೀರ್ವಾದ ಇವತ್ತು ನಮ್ಗೆ ಸಿಕ್ಕಿರೋದು 2026ರಲ್ಲಿ ನಮಗೆಲ್ಲ ಖುಷಿ ತಂದಿದೆ. ಎಲ್ಲ ಜನತೆಗೂ ಒಳ್ಳೆಯದಾಗಲಿ, ಅಂಬೇಡ್ಕರ್ ಸಮಿತಿಯವ್ರಿಗೂ ಒಳ್ಳೆಯದಾಗಲಿ. ಈ ಮುಖಾಂತರ ಎಲ್ಲರೂ ಕೇಳ್ಕೊತಾರೆ. ಉತ್ತರ ಕರ್ನಾಟಕದ ನಮ್ಮ ಯುವ ಘಟಕ ರಾಜ್ಯಾಧ್ಯಕ್ಷರು, ಅಲ್ಪಸಂಖ್ಯಾತರ ಸಮುದಾಯದ ಯುವ ಘಟಕ ರಾಜ್ಯಾಧ್ಯಕ್ಷರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೇವಾ ಸಮಿತಿ ಅಲ್ಪಸಂಖ್ಯಾತರ ಸಂಘಟನೆ ವತಿಯಿಂದ ರಾಜ್ಯಾಧ್ಯಕ್ಷರು ಇಂದು ನಾವು ಮುಂಡಗೋಡ್ ಟಿಬೆಟನ್ ಕ್ಯಾಂಪಿಗೆ ಬಂದು ದಲೈ ಲಾಮಾ ಅವರಿಗೆ ಮೀಟ್ ಆದ ಕ್ಷಣ ಇದು. ನಮ್ಮ ಸಂಘಟನೆ ವಿಷಯವಾಗಿ ಅವ್ರಿಗೆ ತಿಳಿಸಿದ್ವಿ, ನಮ್ಮ ಸಂಘಟನೆಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಅವರು ಆಶೀರ್ವದಿಸಿದ್ರು. ನಮ್ಮ ಸಂಘಟನೆಗೆ ಎಲ್ಲರೂ ಸಮಿತಿ ಮೆಂಬರ್ಗಳೆಲ್ಲ ಬಂದು ಆಶೀರ್ವಾದ ಪಡೆದಿದ್ದ ವಿಷಯ ಇದು. ಎಲ್ಲರಿಗೂ ಸಂತೋಷ ತಂದಿದೆ. ನಮ್ಮ ಸಂಘಟನೆ ವತಿಯಿಂದ ಉತ್ತರ ಕನ್ನಡ ವಿಭಾಗ ರಾಜ್ಯಾಧ್ಯಕ್ಷರಿಂದ 2 ಮಾತು. ಒಂದು 9/1/2026 ಮೊಬೈಲ್ ಪ್ರಶಸ್ತಿ ಅಧ್ಯಕ್ಷರಾದಂಥ ದಲಾಲ್ ಇವತ್ತು ನಾವು ಭೇಟಿಯಾಗಿ ನಮ್ಮೆಲ್ಲರಿಗೂ ಸಂತೋಷ ಶುಭ ದಿನ ಇದು. ಮುಂದಿನ ದಿನಗಳಲ್ಲಿ ಈ ಸಂಘಟನೆ ಉನ್ನತ ಮಟ್ಟಿಗೆ ಬೆಳೀಲಿ ಅಂತೇಳಿ ಹಾರೈಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ಉತ್ತರ ಕನ್ನಡ ಜಿಲ್ಲಾ ಅಧ್ಯಕ್ಷರು ಬಸವರಾಜ ಗುಡ್ಡಪ್ಪ ವಾಲ್ಮೀಕಿ ಅವರಿಂದ 2 ಮಾತು. ನಾವು ಸಂಘಟನೆ ವತಿಯಿಂದ ನಾವು ದಲಾಲ್ ಲಾಮಾನವರು ಭೇಟಿ ಮಾಡಿದ್ವಿ. ಭಾಳ ಖುಷಿಯ ಸಂತೋಷ ಸುದ್ದಿ. ಇನ್ನು ಮುಂದೆ ನಮ್ಮ ವಿಷಯಗಳನ್ನು ಲಾಮಾ ಅವರಿಗೆ ಮೂಲಕ ಹಾಕಿದ್ದೀವಿ. ಮುಂದಿನ ದಿನಗಳೆಲ್ಲ ಕೆಲಸ ಮಾಡಬೇಕು. ಜೈ ಭೀಮ್. ನಮ್ಮ ಲಮ್ಮಾಡಿ ಸಮುದಾಯದಿಂದ ಯುವ ಘಟಕ ರಾಜ್ಯಾಧ್ಯಕ್ಷರು ಮಾರುತಿ ಲಮ್ಮಾನಿ ಅವರಿಂದ 2 ಮಾತು. ನಮಸ್ಕಾರ. ಕರ್ನಾಟಕ ಜನತೆಗೆ ಇವತ್ತು ನಾವು ಮುಂಡಗೋಡು ತಾಲೂಕಿನ ಟಿಬೆಟಿಯನ್ ಕಾಲೋನಿಯಲ್ಲಿ ದಲೈ ಲಾಮಾ ಅವರು ಟಿಬೆಟಿಯನ್ 14ನೇ ಗುರೂಜಿಯಾಗಿ ಅವರು ಇಲ್ಲಿ ಮುಂಡಗೋಡಿಗೆ ಆಗಮಿಸಿದರು. ನಮ್ಮ ಸಂಘಟನೆ ವತಿಯಿಂದ ನಾವೆಲ್ಲರೂ ಬಂದು ಅವ್ರ ಬಗ್ಗೆ ಆಶೀರ್ವಾದ. ಅದೇ ರೀತಿಯಾಗಿ ನಮ್ಮ ಯುವ ಘಟಕ ರಾಜ್ಯಾಧ್ಯಕ್ಷರು ನಾಗೇಂದ್ರ ಕಳವಾರ್ ಅವರಿಂದ 2 ಮಾತು. ನಾವು ಭೇಟಿಯಾಗಲು ನಮ್ಮ ಸಂಘಟನೆಯಿಂದ ಎಲ್ಲ ಕಾರ್ಯಕರ್ತರು ಸೇರಿ ಒಂದು ಭೇಟಿಯಾದ್ವಿ. ಭಾಳ ಖುಷಿ ಅನ್ನಿಸ್ತು. ಇಷ್ಟು ದಿವಸ ಅದನ್ನು ಭೇಟಿ ಆಗ್ಬೇಕಂತೇಳಿ ಆಗಿ ಬಂದರೂ ಕೂಡ ಇಷ್ಟು ಸಲ ಬಂದು ಹೋದ್ರೂ ಕೂಡ ನಾವು ಭೇಟಿ ಆಗಿದ್ದಿಲ್ಲ. ಆದರೆ ಈ ಕಾರಣದಿಂದ ನಾವು ಸಂಘಟನೆ ಒಳಗೆ ಸೇರಿದ್ರಿಂದ ನಾವೊಂದು ಗ್ರೂಪವಾಗಿ ಬಂದಿದ್ದಕ್ಕೆ ನಮಗೆ ಭಾಳ ಹೆಚ್ಚಿನ ಹೆಮ್ಮೆ ಆಗೈತಿ. ಪ್ರತಿ ಸಲ ಬಂದಾಗೂ ಈ ಭೇಟಿ ಆಡೋಕ್ಕೆ ಅನುವು ಮಾಡಿಕೊಡ್ಬೇಕಂತೇಳಿ ನಮ್ಮಲ್ಲಿ ಹೇಳಿದ್ದೀವಿ. ನಮ್ಮ ಸಲಹೆ ಸೂಚನೆ ಎಲ್ಲ ಹೇಳಿ ಬಂದಿದ್ದೀವಿ ಅಂತೇಳಿ ಮಾತಾಡ್ತೀವಿ. ಜೈ ಭೀಮ್. ನಮ್ಮ ಸಂಘಟನೆಯ ರಾಜ್ಯ ಪ್ರಧಾನ ಸಹ ಕಾರ್ಯದರ್ಶಿ ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೇವಾ ಸಮಿತಿ ಎಸ್ಸಿ ಎಸ್ಟಿ ಮತ್ತು ಅಲ್ಪಸಂಖ್ಯಾತರ ಸಂಘಟನೆ ವತಿಯಿಂದ ನಾವು ಇವತ್ತು ಮುಂಡಗೋಡು ತಾಲೂಕಿನ ದಲಾಲಿ ಟಿಬೆಟಿಯನ್ ಕ್ಯಾಂಪಿಗೆ ದಲಾಲಿ ಲಾಮಾ ಅವರಿಗೆ ಭೇಟಿಯಾದ್ವಿ. ನಮ್ಮ ಯಲ್ಲಪ್ಪ ಫಕೀರಪ್ಪ ಹೊಸಮನಿ ರಾಜ್ಯಾಧ್ಯಕ್ಷರ ಸಮಿತಿ ವತಿಯಿಂದ ಇವತ್ತು ನಾವು ಬಂದು ದಲಾಲಿ ಲಾಮಾ ಅವರಿಗೆ ಭೇಟಿಯಾಗಿ ನಮ್ಮ ಸಂಘಟನೆಯ ಬಗ್ಗೆ ಚರ್ಚೆ ಮಾಡಿ ಅವರಿಗೆ ಸೂಕ್ತ ಸಲಹೆಗಳನ್ನು ನಾವು ಅವರಿಗೆ ನೀಡಿದ್ದೀವಿ. ಅವರು ಅದೇ ರೀತಿ ಅವರು ನಮ್ಮ ಸಂಘಟನೆಯ ಬಗ್ಗೆ ಒಪ್ಪಿಕೊಂಡು ಅದನ್ನು ಮುಂದಿನ ದಿನಗಳಲ್ಲಿ ತೀರ್ಮಾನ ಮಾಡ್ತೀವಿ ಅಂತ ಹೇಳಿ ನಮಗೆ ಆಶೀರ್ವಾದ ಮಾಡೋದ್ರ ಮುಖಾಂತರ ನಮ್ಮ ಸಂಘಟನೆ ಇದೇ ರೀತಿ ಬೆಳೀಲಿ ಅಂತ ಆಶೀರ್ವಾದ ಮಾಡಿದರು. ಅದೇ ರೀತಿ ನಾವೆಲ್ಲರೂ ಅವರ ಆಶೀರ್ವಾದವನ್ನು ತೆಗೆದುಕೊಂಡು ನಾವು ಇವತ್ತಿನ ದಿವಸ ಸಂತೋಷದಿಂದ ಇವತ್ತು ಬಂದು ಅವರ ಆಶೀರ್ವಾದವನ್ನು ತೆಗೆದುಕೊಂಡಿದ್ದೀವಿ. ನಾನು ಯಲ್ಲಪ್ಪ ಫಕೀರಪ್ಪ ಹೊಸಮನಿ
ಸಂಸ್ಥಾಪಕ ಮತ್ತು ರಾಜ್ಯಾಧ್ಯಕ್ಷ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೇವಾ ಸಮಿತಿ SC/ST ಅಲ್ಪಸಂಖ್ಯಾತರ ಸಂಘಟನೆ ವತಿಯಿಂದ ಉತ್ತರ ಕನ್ನಡ ಜಿಲ್ಲಾ ಕಾರವಾರ ಮುಳುಗೋಡು ತಾಲೂಕಿನಲ್ಲಿ ಇರುವಂಥ ಟಿಬೆಟಿಯನ್ಸ್ ಕ್ಯಾಂಪಿಗೆ 14ನೇಯ ಮಹಾಗುರುಗಳಾದ ದಲೈ ಲಾಮಾ ಅವರಿಗೆ ನಮ್ಮ ಎಲ್ಲ ಸಮಿತಿಯ ಪದಾಧಿಕಾರಿಗಳು, ಅಧ್ಯಕ್ಷರುಗಳು ಮತ್ತು ಸದಸ್ಯರುಗಳು ಎಲ್ಲರೂ ಒಗ್ಗೂಡಿ ಈ ಒಂದು ಮೀಟ್ ಆಗುವ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ವಿ 9ನೇ ತಾರೀಕಿಗೆ. ಅದರ ಜೊತೆಗೆ ನಾವು ಮಹಾಗುರುಗಳಿಗೆ ಹೋಗಿ ಮೀಟ್ ಆಗಿ ಅವರ ಆಶೀರ್ವಾದ ತೆಗೆದುಕೊಂಡು ಮುಂಬರುವ ದಿನಗಳಲ್ಲಿ ನಾವು ಒಂದು ಒಳ್ಳೆಯ ಕೆಲಸದೊಂದಿಗೆ, ಸಂಘಟನೆಯೊಂದಿಗೆ, ಸಮಾಜ ಸೇವೆಯಲ್ಲಿ ತೊಡಗಿಕೊಂಡು ಸಮಾಜದ ಏಳಿಗೆಗಾಗಿ ನಾವು ಮುಂದೆ ನಡೆದುಕೊಳ್ಳುತ್ತೇವೆ ಅಂತ ಹೇಳಿ ಮಹಾಗುರುಗಳಿಂದ ಆಶೀರ್ವಾದ ತೆಗೆದುಕೊಂಡು ನಾವು ಈ ದಿವಸ ಈ ನಮ್ಮ ಸಂಘಟನೆ ವತಿಯಿಂದ ನಮ್ಮ ಸಂಘಟನೆಗಾಯಿತು ಮತ್ತು ನಮ್ಮ ಸಾರ್ವಜನಿಕರಿಗಾಯಿತು, ಈ ಕ್ಷೇತ್ರದ ಜನರಿಗಾಯಿತು, ಕರ್ನಾಟಕ ಜನರಿಗಾಯಿತು ಈ ಗುರುಗಳ ಆಶೀರ್ವಾದ ನಮ್ಮ ಸದಾಕಾಲ ನಮ್ಮ ಜೊತೆ ಇರ್ತದೆ ಅಂತ ಹೇಳಿ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ರಾಜ್ಯಾಧ್ಯಕ್ಷ ಯಲ್ಲಪ್ಪ ಹೊಸ್ಮನಿ, ಉತ್ತರ ಕನ್ನಡ ಜಿಲ್ಲಾ ಅಧ್ಯಕ್ಷ ಬಸವರಾಜ್ ವಾಲ್ಮೀಕಿ, ಅಲ್ಪಸಂಖ್ಯಾತರ ರಾಜ್ಯಾಧ್ಯಕ್ಷ ಮೊಹಮ್ಮದ್ ರಫೀಕ್ ನದಾಫ್, ರಾಜ್ಯಾಧ್ಯಕ್ಷ ನಾಗೇಂದ್ರ ತಲ್ವಾರ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರಕಾಶ್ ಕೋಟ್ಬಾಗಿ, ರಾಜ್ಯ ಉಪಾಧ್ಯಕ್ಷ ಪ್ರಕಾಶ್ ಕಾನಪುರಿ, ರಾಜ್ಯ ಸಹ ಕಾರ್ಯದರ್ಶಿ ಯಮನೂರು ಬಿಸನಳ್ಳಿ, ಯುವ ಘಟಕ ರಾಜ್ಯಾಧ್ಯಕ್ಷ ರಾಘವೇಂದ್ರ ತಪ್ಪಲ್ದಾರ್, ರಾಜ್ಯಾಧ್ಯಕ್ಷ ಮಾರುತಿ ಲಮಾಣಿ, ರಾಜ್ಯ ಸಲಹೆಗಾರ ಶೇಖರ್ ಓನಿಕೇರಿ, ಅಲ್ಪಸಂಖ್ಯಾತರ ತಾಲೂಕು ಅಧ್ಯಕ್ಷ ಗರೀಬ್ ದಿವಾನ ನೆಗಳೂರ, ತಾಲೂಕು ಅಧ್ಯಕ್ಷ ಫಕೀರಪ್ಪ ಧುಮ್ಮವಾಡ, ಜಿಲ್ಲಾ ಉಪಾಧ್ಯಕ್ಷ ಈರಪ್ಪ ಉಸಿರಿ, ತಾಲೂಕು ಅಧ್ಯಕ್ಷ ಕಿರಣ್ ಕಲಾಲ್, ಪ್ರಧಾನ ಕಾರ್ಯದರ್ಶಿ ಕೃಷ್ಣ ವಾಸನ್, ತಾಲೂಕು ಮಟ್ಟದ ಅಧ್ಯಕ್ಷ ರಮೇಶ್ ಕಟ್ಟಿಮನಿ, ಜಿಲ್ಲಾ ಘಟಕ ಅಧ್ಯಕ್ಷ ತಮ್ಮಣ್ಣ ಭೋವಿ ವಡ್ಡರ ಸೇರಿ ಅನೇಕರು ಉಪಸ್ಥಿತರಿದ್ದರು. ರವಿರಾಜ್ ಸಂಶಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.